ಏನ್ಲಾ ಅದಿ ಅವಾಗಿಂದ ಯಾಕೆ ಹಿಂಗೆ ಪರದಾಡ್ತಾ ಇದೆಯಾ? ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಯಾಕೆ ಓಡಾಡ್ಕೊಂಡು ಹಿಂಗೆ ಏನೋ ಹುಡುಕ್ತಾ ಇದೆಯಾ? ಏನಿಲ್ಲ ಪ್ರಕು, ನಮ್ಮ ಲಕ್ಷ್ಯ ಕಾಣಿಸ್ತಾ ಇಲ್ಲ. ಅವಳು ಮನೆಯಾಗಿದ್ಲು, ಇದ್ದವಳು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಅದಕ್ಕೆ ಎಲ್ಲೋದ್ಲು ಅಂತ ಹುಡ್ಕಾಡ್ತಾ ಇದ್ದೀನಿ. ನೋಡ್ದೆ ಏನಾದರೂ ನಮ್ಮ ಲಕ್ಷ್ಯನ? ಅದೇ ಇನ್ನೊಬ್ಳು ನನ್ನ ಸೊಸೆ ಕರ್ಕೊಂಬಂದಿದ್ವಲ್ಲ ಅವಳನ್ನ. ನೋಡಲಿಲ್ಲ ಕಣೋ, ಎಲ್ಲೋದ್ರು ಅಂತ ನೋಡಲಿಲ್ಲ. ಆದರೆ ನನಗೊಂದು ಅನುಮಾನ, ಈ ಗೋಪಿ ಅನ್ನೋನು ಏನಾದ್ರೂ ಆ ಹುಡುಗಿನ ಆರಿಸ್ಕೊಂಡು ಹೋಗ್ಬಿಟ್ನಾ ಅನ್ನೋದು ನನಗೊಂಥರ ಅನುಮಾನ ಗೊತ್ತೈತೆ. ಕಿರಣನೂ ಹಂಗೆ ಅಂದ, ಇವನು ಕುಚ್ಚಿನೂ ಹಂಗೆ ಅಂದ, ಅವನು ಅವರು ಕೆಂಚಣ್ಣವ್ರ ಕುಚ್ಚಿ ಅವನು ಹಂಗೆ ಅಂದ. ಅವ್ನು ಕೆಂಚನನು ಮತ್ತು ಇನ್ಯಾರಂದ್ರು ಕಿರಣನು ಹಂಗೆ ಅಂದೆ. ಏನೇನು ಅವನ ಕೈಲಿ ಎಲ್ಲಾಗುತ್ತೆ. ಅವಳು ಒಪ್ಪಲ್ ಬಿಡು. ಇಲ್ಲ ಕಣೋ, ಮೊನ್ನೆ ಎಲ್ಲನ ಕಿರಣನೂ ನೋಡಿದ್ನಂತೆ, ಆ ಗೋಪಿ ಜೊತೆ ಮಾತಾಡ್ತಾ ನಿಂತ್ಕೊಂಡಿತ್ತಂತೆ. ಇಲ್ಲೇ ಈ ಹುಡುಗಿ ಏನೋ ಡಬಲ್ಗೆ ಮಾಡ್ತೈತೆ ಕಣೋ ಅಂತೇಳಿ ಅವನು ಕಿರಣ ನನ್ನ ಹತ್ರ ಹಂಗಂದ. ಅವ್ನಿಗೆ ಹೇಳಿದ್ವು ಕಣ, ಅವ್ನು ಕಿವಿಗೆ ಹಾಕಂಬ್ಲಿಲ್ಲ. ಅವನಿಗೆ ನಾನು ಹೇಳ್ದೆ ಅವನಿಗೆ ಅಂತಂದೆ. ನಾನು ಮೊನ್ನೆನೇ ಹಂಗಂಬ್ಲಿಲ್ವಾ? ಅವ್ರ ಮನೆಗೆ ಹೋಗಿತ್ತು, ಹುಡುಗಿ ಅವನ ಜೊತೆ ಮಾತಾಡ್ತಾ ನಿಂತ್ಕೊಂಡಿತ್ತು ಅಂತ ನಾನು ಹೇಳಲಿಲ್ವಾ? ಏನಾದ್ರೂ ಅವನೈದಾನೇನು ಫಸ್ಟ್ ನೋಡು. ಅವ್ನು ಧೈರ್ಯ ಇದ್ರೆ ಅಂತ ಕೆಲಸ ಮಾಡಲಿ ನೋಡೋಣ. ಅವನಿಗೆಲ್ಲ ಐತಲ್ಲ ಅಂತ ಕೆಲಸ ಮಾಡೋಕೆ ಅವನಿಗೆ ಧೈರ್ಯ ಏನು? ಅದೆಲ್ಲ ಏನಿಲ್ಲ, ಮಾತಾಡ್ಸಿಲ್ಲ ಬಿಡು. ಸುಮ್ಮನೆ ಎಲ್ಲ ನೋಡಿದ್ದಾರೆ ದೂರ ನಿಂತ್ಕೊಂಡು. ಎಲ್ಲ ನಾ ಹತ್ರಕ್ಕೆ ಹೋದಾಗ ಅವರು ದೂರ ನಿಂತ್ಕೊಂಡವ್ರು ಕಿರಣ್ ಅವರು. ಇವಳೆಲ್ಲ ಅವ್ಳು ಲಾಸಿಗೆ ಬಂದವಳ, ಗೋಪಿ ನಿಂತ್ಕೊಂಡಿರ್ತಾನಲ್ಲ ಲಾಸಿಗೆ ಬಂದಿದ್ದಾಳೆ. ಅದಕ್ಕೇ ಹಂಗಂತ ತಿಳ್ಕೊಂಡವ್ರು ಅಷ್ಟೇ. ಏನಾದ್ರೂ ಮಾತಾಡಿಸ್ತೋ ಏನೋ ಹುಡುಗಿ ಅಂತ ಸ್ವಲ್ಪ ಗೊತ್ತಲ್ಲ. ಒಂದು ಹುಡುಗಿ ಹಿಂಗೆ ಸ್ವಲ್ಪ ವಾರೆ ನೋಟದಲ್ಲಿ ನೋಡಿದ್ದಾರೆ ಅಂತಂದರೆ ಏನೋ ಐತೆ ಅಂತ ಗೆಸ್ ಮಾಡಿಬಿಡ್ತಾರೆ ಜನ. ಅದಕ್ಕೇ ನಾನು ಅದೆಲ್ಲ ನಂಬಲ್ಲ ಬಿಡು, ನಂಬಲ್ಲ. ಅದೆಲ್ಲ ಸುಳ್ಳು. ಅವನು ಏನೇ ಅಂದ್ರೂ ಧೈರ್ಯ ಇಲ್ಲ ಅವನಿಗೆ, ಅಷ್ಟೊಂದು ಧೈರ್ಯ ಇಲ್ಲ. ಅವನು ಒಪ್ಪೋದೇ ಇಲ್ಲ ನಮ್ಮ ಲಕ್ಷ್ಯ ನನ್ನ ತುಂಬ ಇಷ್ಟಪಟ್ಟವಳೆ. ನೀನು ಆಗಲ್ಲ ಬಿಡು, ಅವನ ಕೈಲಿ ಎಲ್ಲ ಆಗುತ್ತೆ. ನೀನು ಅವ್ನು ತಾಕತ್ತಿದ್ರಂತ ಅದು ಮಾಡಲಿ ನೋಡೋಣ. ಏನೋ ನೀನು ಕೇಳಿದ್ಕಿ ಹೇಳದ್ನಪ್ಪ, ಹಂಗೆಲ್ಲ ಮಾತಾಡ್ತಿದ್ರು ಅಂತ ಹೇಳಿ ಹೇಳ್ದೆ. ಗೊತ್ತಿಲ್ಲ ಸರಿಯಾಗಿ. ಸರಿ ಆಯ್ತು ಬಿಡು, ಹೇಳಿದ್ಯಲ್ಲ. ಹೋಗ್ತೀನಿ, ಮನೆ ಹತ್ರ ಏನಾದರೂ ಬಂದಿರ್ಬೇಕೇನೋ ನೋಡ್ತೀನಿ. ಅವಳು ಯಾಕೆ ಹೋಗ್ತಾಳೆ ಎಲ್ಲಾದ್ರೂ, ಅದಕ್ಕೆ ಹುಡುಕ್ತಾ ಇದ್ದೀನಿ ಬೆಳಗ್ಗೆಯಿಂದನೂ ಅಷ್ಟೇ. ನನಗೆ ಇವಾಗ ಒಂಥರ ಮನಸ್ಸಿನಾಗೆ ಭಯ ಶುರುವಾದಂಗೆ ಆಯ್ತಲ್ಲ. ಎಲ್ಲರೂ ಹಂಗೆ ಅಂತಾರೆ, ನಿಮ್ಮ ಹುಡುಗಿ ಅವನ ಜೊತೆ ಮಾತಾಡ್ತಿತ್ತು, ನಾನು ನೋಡಿದೆ ಅಂತ ಎಲ್ಲರೂ ಹೇಳ್ತಾರೆ. ನೋಡಿಲ್ದಲ್ಲ ಯಾರೂ ಹೇಳಲ್ಲ. ಸುಮ್ಮನೆ ಏನಾದರೂ ಮಾತಾಡಿರ್ಬೋದಾ ಇವಳು? ಏನು ಇದೇನು ವಿಷಯ ಗೊತ್ತೇ ಆಗ್ತಾ ಇಲ್ವಲ್ಲ. ಹೋಗಲ್ಲ, ಮನೆ ಹತ್ರ ಏನಾದರೂ ಬಂದವಳೆ, ನಾನು ನೋಡ್ತೀನಿ. ಅಕ್ಕ ಹುಡುಗಿ ಗೋಪಿ ಜೊತೆನೇ ಎಸ್ಕೇಪ್ ಆಗಿರ್ತಾಳೆ ಅನಿಸುತ್ತೆ. ನಾನು ಒಂದಿನ ನೋಡಿದೆ ಮಾತಾಡೋದ, ಈ ನನ್ನ ಮಗ ಒಳ್ಳೆಯವನಲ್ಲ ಅಂತ ನಾನು ಹೇಳಿದೆ. ಅವ್ನು ಕಿವಿಗೆ ಹಾಕಂಬ್ಲಿಲ್ಲ, ಅದಕ್ಕೆ ಸುಮ್ಮನಾದೆ. ಹೇಳೋವಷ್ಟು ಹೇಳ್ತಾರೆ, ಹೇಳ್ದೆ ಈಗ ಎಷ್ಟು ಹೇಳೋಕ್ಕಾಗುತ್ತೆ? ಏನೋ ಕೇಳೋವಷ್ಟು ಕೇಳ್ತಾರೆ ಬಿಡಪ್ಪ ಅಂತ. ಆದರೆ ಕೇಳಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಆದಮೇಲೆ ಅದೇ ಗೊತ್ತಾಗುತ್ತೆ. ಏನನ್ನ ಹೇಳಿದ್ರೆ ಸಾಕು ಉರ್ಕಂತ ಇರ್ತಾನೆ. ಅವರು ಇನ್ನೂ ಬಂದಿಲ್ಲ, ಅವನು ಕಾಣಿಸ್ತಾ ಇಲ್ಲ ಬೆಳಗ್ಗೆಯಿಂದನೂ. ಏನು ಮಾಡೋಣ ಇವಾಗ? ಆಗಿಂದ ಹುಡುಕಿದ್ರೂ ಸಿಗ್ತಾ ಇಲ್ವಲ್ಲ. ಎಲ್ಲಿ ಹೋದ್ಲು ಅಂತ ತಿಳ್ಕೊಂಬನಪ್ಪ. ಅಲ್ಲ, ಅವರು ಎಲ್ಲಿಗೋದ್ರು? ಅವರು ಎಲ್ಲೂ ಹೋಗ್ತಾ ಇರಲಿಲ್ಲ. ನಮ್ಮಮ್ಮ ನೋಡಿದ್ರೆ ನಮ್ಮ ಮದುವೆ ಅದಕ್ಕೇ ಎಲ್ಲ ಹೋಗಿರ್ಬೇಕು ಅಂತ ನಮ್ಮಮ್ಮ ಹೇಳ್ತೈತೆ. ಏನು ಮಾಡೋದು, ಏನು ಅಂತ ತಿಳ್ಕೊಂಬನ, ಏನಾಗೈತೆ ಅಂತ ಅನ್ಕೊಂಬನ. ಇದು ಒಳ್ಳೆ ಸವಾಸ ಆಯ್ತಲ್ಲಪ್ಪ ನನಗಿವಾಗ. ನೋಡೋಣ, ಮಾತಾಡಿಸ್ತೀನಿ ಅದೆಲ್ಲ ಅಮ್ಮಯ್ಯನ. ಏನು ಹೇಳುತ್ತೆ ನೋಡೋಣ. ಏನಾದರೂ ಬಂದವಳ ನೋಡೋಣ, ಒಳಕ್ಕೆ ಹೋಗಿ ನೋಡ್ತೀನಿ. ಇದೊಂಥರ ಟೆನ್ಷನಪ್ಪ ಸ್ವಾಮಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಭಾಳ ಕಷ್ಟ. ಇಲ್ಲ ಅವಳು ಮಾಡ್ದಂಗೆ ಏನಾದರೂ ಮಾಡಿಬಿಟ್ರೆ, ಹಂಗೆಲ್ಲ ಇದ್ದಿದ್ರೆ ಅವಳು ನನ್ನ ಹತ್ರ ಅಷ್ಟು ಪ್ರೀತಿಯಿಂದ ಇರ್ತಾನೆ ಇರಲಿಲ್ಲ. ನನ್ನ ಹತ್ರ ತುಂಬ ರೊಮ್ಯಾಂಟಿಕ್ ಆಗಿದ್ಲು, ತುಂಬ ಚೆನ್ನಾಗಿದ್ಲು ಅವಳು. ನನ್ನ ಹತ್ರ ಯಾವಾಗ್ಲೂ ತುಂಬ ಚೆನ್ನಾಗಿರೋಳು. ನಾನು ಇವಾಗ ಹಂಗೆಲ್ಲ ತಿಳ್ಕೊಂಬತ್ತು ತಪ್ಪು. ನೋಡೋಣ ಏನಾಗುತ್ತೆ ಅಂತ. ಹೋಗಿ ನನಗಂತೂ ಬೈವಾದಂಗೆ ಆಗೈತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಎಲ್ಲ ತಗೊಂಬಂದಿದ್ದೀವಿ. ಮನೆಗೆ ಬಣ್ಣನೂ ಹೊಡ್ಸಿದ್ದೀವಿ, ಬಟ್ಟೆನೂ ತಗೊಂಬಂದು ಎಲ್ಲ ಹೊಲಕ್ಕಿದ್ದೀವಿ. ಹಾಲು ಕಾರ್ಡನ್ನು ಪ್ರಿಂಟ್ ಮಾಡಿಸಿದ್ದೀವಿ, ಕರಡು ತಂದಿದ್ದೀವಿ. ಪ್ರೆಸೆಂಟೇಷನ್ ಕೊಡೋಕ್ಕೆ ಹೆಣ್ಮಕ್ಳಿಗೆ ಅಂತೇಳಿ ಬಾಟ್ಲುಗಳು ತಂದಿದ್ದೀವಿ, ಸ್ಟೀಲ್ ಬಾಟ್ಲುಗಳು. ಎಲ್ಲ ಮಾಡಿದ್ದೀವಿ. ಎಲ್ಲ ಉಡ್ಸರಿ ಸೀರೆ ಎಲ್ಲ ಇವನು ಬಿಡತ್ತ, ಇವನು ಫಸ್ಟ್ನೇ ಮದುವೆ ಮಾಡ್ತಾಯಿದ್ದೀವಿ ಅಂತೇಳಿ ಎಲ್ಲರಿಗೂ ಸೀರೆ ತಗೊಂಬಂದಿದ್ದೀವಿ. ಇದೊಳ್ಳೆ ಸವಾಸ ಆತಲ್ಲ, ಯಾಕೆ ಎಲ್ಗೋದ್ಲು ಅಂತ ತಿಳ್ಕೊಂಬನೆ. ಬರಲಿಲ್ಲ ನಮ್ಮ ಅವಳು. ನೀನು ಹುಡುಕೆಂಬತ್ತು ತೋದನ ಅತ್ತೆ ಹೋದಪ್ಪ. ಇಲ್ಲಪ್ಪ ಬರಲಿಲ್ಲ, ಅವಳು ಬರಲಿಲ್ಲ. ಅವಳು ಎತ್ತೋದ್ಲು ಏನು ಹೋಗತ್ತ. ಇದೊಳ್ಳೆ ಸವಾಸ ಆಯ್ತು. ಈಗ ನಿಮ್ಮ ಅಮ್ಮ ನೋಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಈಗ ಒಳ್ಳೆ ಹಿಂಗೆ ಸೇನಕ್ಕೆ ಹಿಂಗೆ ಮಾಡೋದ್ಲು ಅಂತೇಳಿ ನಿಮ್ಮ ಅಮ್ಮ ಹೇಳ್ತಾ ಕುತ್ಕೊಂಡವಳೆ. ಏನು ಮಾಡೋದು, ಎಲ್ಲ ಎತ್ತೋದ್ಲು ಅಂತ ಇಲ್ಲೆಲ್ಲ ಜನ ಯಾತೆತ್ತ ಮಾತಾಡ್ತಾರೆ. ಆ ಗೋಪಿನ ಮದುವೆ ಆಗ್ಯವಳಂತೆ, ಆ ಗೋಪಿನ ಜೊತೆ ಹೋಗಿರ್ಬೇಕು, ಆ ಗೋಪಿ ಮದುವೆ ಆಗಿರ್ಬೇಕು, ಆ ಗೋಪಿನ ಮಾತಾಡಿಸ್ತಿದ್ಲು ಅಂತ ಈಗೆಲ್ಲ ಇಲ್ಲೆಲ್ಲ ಮಾತಾಡ್ತಿದ್ರಪ್ಪ ಹೆಂಗಸ್ರೆಲ್ಲನ. ನಾನು ಅಲ್ಲಿ ಕೇಳಿಸ್ಕೊಂಡೆ ಕರೆ ಮಂತಾಗಿ ಆ ಕರೆಗೆಲ್ಲ ಮಾತಾಡ್ತಾ ಇದ್ರು. ನಮ್ಮ ತಗೊಂಡು ಪ್ರಾಕಿನೂ ಹಂಗೆ ಅಂದ.
ಎಲ್ಲೇ ಹುಡುಗಿ ಗೋಪಿನ ಮಾತಾಡ್ಸತ್ ಕಣೋ ಅಂತೇಳಿ ಅವನಿಗೆಲ್ಲ ಮತ್ತೆ ಧೈರ್ಯ ಐತೆ ಅಷ್ಟೊಂದು ಕರ್ಕೊಂಡೋಗಿ ನಮ್ಮ ಲಕ್ಷ್ಮಣ ಮದುವೆ ಆಗೋ ಅಂತ ಧೈರ್ಯ ಐತೆ ನನ್ನ ಮಗ್ಗೆ ಇಲ್ಲ ಆ ಥರ ಧೈರ್ಯ ಎಲ್ಲ ಇಲ್ಲ ಅವನಿಗೆ. ಹೆಂಗ ಯಾರಿಗೆ ಗೊತ್ತು ಪಾಪ, ಯಾರಿಗೆ ಗೊತ್ತು. ಅಯ್ಯೋ ನನಗಂತೂ ಇವತ್ತು ಚಿಂತೆ ಆಗ್ಬಿಟ್ಟೈತಲ್ಲ, ಕೈಯಗಳದೆಲ್ಲ ದುಡ್ಡು ಮುಗಿಸ್ಕೊಂಡು ಸಾಲ ಮಾಡಿ ಇವತ್ತು ನಾವು ಮದುವೆ ಮಾಡೋಣ ಅಂತೇಳಿ ಎಲ್ಲ ತಯಾರಿ ಮಾಡ್ಕೊಂಡ್ರಲ್ಲ, ಹೋಗಳು ಮುಂದಾಗಲೇ ಹೋಗ್ಬೇಕಾ? ಯಾಕೆ ಗೆಳೆನೋ ಹೇಳತ್ತಾತಂದ್ರೆ ಪಾಪ ಎಲ್ಲಿದ್ರು ಇಲ್ಲೆಲ್ಲನೋ ಇದ್ದಿದ್ರು ಇಡತ್ತಿ ಬಂದುಬಿಡಲ್ಲ ಹೇಳತ್ತಾತೇಳು. ಹೋಗಿ ಹೇಳ್ಕೊಂಡು ಪಾಪ ಎಲ್ಗೋ ಹೋಗಿ ಹೇಳಿ ಅಲ್ಲಿ ಮುಂದಾಗ್ಲೇ ಹಿಂಗೆ ಮಾಡಿ ಹೋಗಿದ್ರೆ, ಮುಂದಾಗಲೇ ರಪ್ಪ ಕರ್ಕೊಂಬಂದು ಬಿಟ್ಟೆ ಇಟ್ಕೇನೆ ಹೋಗಿದ್ರೆ ಹೋಗತ್ತ ಎಲ್ಲ ತಯಾರಿ ಮಾಡ್ಕೊಂಬತ್ತಕ್ಕ ಸುಮ್ಮನಿದ್ದು ಎಲ್ಲಾರ್ಗು ನಾವು ಹೇಳಿ ಫೋನ್ ಮಾಡಿ ನನ್ನ ಮಗನ ಮದುವೆ ಸೆಟ್ ಐತೆ ಅಂತೇಳಿ ಎಲ್ಲ ತಗೊಂಡು ಮಾತಾಡಿದ್ವಿ ಸಂಬಂಧಿಕರ ತಾಗೆಲ್ಲನ. ಹೋಗತ್ತಿದ್ದೊಳೆ ಸವಾಸಾತ, ಅವಳು ಹಂಗೆ ಮಾಡೋದ್ಲು ಇವಳು ಹಿಂಗೆ ಮಾಡೋದ್ಲು ಏನೋ ಅನ್ನಿಸ್ತೈತೆ ನನಗೆ. ಹೋಗತ್ತ ಇದೊಳೆ ಸವಾಸಾತು ಕಣಮ್ಮ ತಾಯಿ, ಹೋಗು. ನೋಡಿ ಇವಳು ಎಲ್ಲಿಗೆ ಹೋದ್ಲು ಅಂತ ನನಗೆ ಅದೇ ಟೆನ್ಷನ್ ಆಗ್ಬಿಟ್ಟೈತೆ ನನಗೂ. ಅಲ್ಲ ಇವಳು ಹಿಂಗೆ ಮಾಡೋದ್ರೆ ಏನು ಪಾಡಪ್ಪ, ಎಲ್ಲ ನಾಳೆನೇ ಲಗ್ನ ಪತ್ರಿಕೆ ಓದಿಸಿದ್ದೀವಿ. ಕಾರೋಡಿನೇನು ಇವತ್ತು ಸಾಯಂಕಾಲಕ್ಕೆಲ್ಲನ ಅವಕ್ಕೆ ಅರ್ಶಿನ ಕುಂಕುಮ ಎಲ್ಲ ಅಕ್ಕಿ ಕಾಳಾಕಿ ಅವನ್ನೆಲ್ಲನ ಸಾಯಂಕಾಲಕ್ಕೆ ಬೈಗಿಂದಕ್ಕೆ ಎಲ್ಲ ಅವನ್ನೆಲ್ಲ ಅದರೊಳಗೆ ಕವರ್ ಕೊಟ್ಟವ್ರೆ, ಕಾರ್ಡ್ಗಳೆಲ್ಲ ಇಕ್ಕಿ ಅವನ್ನೆಲ್ಲ ರೆಡಿ ಮಾಡೋಣ ಅಂತ ನಾವಿದ್ವಿ. ಹೋಗಿ ಏನು ಇದೆ ಏನಾಗುತ್ತೋ ಏನೋ ಅಮ್ಮಂಗಾಗೈತಪ್ಪ, ನನಗಂತೂ ಒಂಥರ ಅನುಮಾನ ಆಗೈತಿ. ಅಲ್ಲ ಅವಳು ಎಲ್ಗೋ ಹೇಳಿ ಏನು ಅಂತ ಒಂದು ಸಹ ಗೊತ್ತಾದ್ರೂ ಸಾಕಣಪ್ಪ. ಹ್ಞೂನಮ್ಮ ನನಗೂ ಅದೇ ಚಿಂತೆ ಆಗ್ಬಿಟ್ಟೈತೆ, ಏನು ಮಾಡೋದು? ಎಲ್ಲೆಲ್ಲ ಹುಡುಕ್ತೆ, ಎಲ್ಲೆಲ್ಲ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಮತ್ತೆ ಎಲ್ಲೋದ್ಲು ಮತ್ತೆ ಮನೆ ಬಿಟ್ಟು? ಮಾಮಗೆ ಫೋನ್ ಮಾಡಿದ್ದ, ಮಾಮ ಏನಂತು? ಮಾಡಿದ್ವಪ್ಪ ಅಲ್ಲೇ ನಿಮ್ಮ ಮಾಮಗೂ ಮಾಡಿದ್ವಿ, ಎಲ್ಲರಿಗೂ ಮಾಡಿವಿ. ನಿಮ್ಮ ಮಾಮ ಇಲ್ಲಪ್ಪ ಇಲ್ಲಿಗೆ ಬಂದಿಲ್ಲ ಅಂತಂದ. ಬಂದಿಲ್ಲ ಅವ್ನು ನೋಡು ಅಲ್ಲೆಲ್ಲನ ಇರ್ತಾಳೆ ನೋಡ್ರಿ ಅಂತಂದ. ಅವ್ನು ಯಾಕೆ ತಲೆ ಕೆಡ್ಸಮಲ್ಲ ನಿಮ್ಮ ಮಾಮ? ಏನ್ತಿ ಒಂದು ಪಾಪ ಅವಳಿಗೆ ಸೆನಕ್ಕಿಲ್ಲ, ಅವಳ್ದು ಯಾವಾಗಲೂ ರೋಗ 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 ಅಂತ ಅವಳಿಗೆ ಒಟ್ಟು ಮಾಡೋದೇ ಆಗುತ್ತೆ. ಅವ್ನ ಅದಕ್ಕೆ ಯಾವುದು ತಲೆ ಕೆಡಿಸಮಲ್ಲ, ಹಂಗೆ ಬೆಳತ್ತೆ ಹಂಗೆ ಮಾಡ್ಕೊಂಬ್ಲಿ ಅಂತ ಸುಮ್ಕಾಗ್ಯವನು. ಅವನು ಅವಾಗಲೇ ಮಾಡ್ಕೇಳಿ ಅಲ್ಲಿಗೆ ಹೋಗಿರ್ಬೇಕೇನಾರ ಅಮ್ಮನೇ ನಾನು ನೋಡೋಕ್ಕೆ ಅಂತ. ಹೋಗಳಾಗಿದ್ರೆ ಏಳೋಗಳು, ರಮ್ಮಯ್ಯ ನೋಡೋಕೆ ಹೋಗಳಾಗಿದ್ರೆ ಆಟಕ್ಕೆ ಯಾಕೆ ಹೋಗಳು? ಬೆಳಿಗ್ಗೆ ಎದ್ದೇಸ್ಕೆಯಿಂದಲೂ ಕಾಣಿಸ್ತಾ ಇಲ್ಲ. ನಾನು ಎಲ್ಲೋ ಇಲ್ಲೆಲ್ಲ ನಾವು ಹೋಗ್ಯವಳೆ ನಾವು ಆಕೆಲ್ಲ ಅಂದ್ಕೊಂಡಿದ್ದೆ. ಇಡತ್ತಾದ್ರೂ ಪತ್ತಿಲ್ಲ ಅಂದರೆ ಅವಳೆಲ್ಲೂ ಹೋಗ್ತಿರ್ಲಿಲ್ಲ. ಹೋದ್ರೆ ಏನೋ ಒಂದು 10 ನಿಮಿಷ ಹಿಂಗೆ ಓಡಾಡ್ಕೊಂಬತ್ತೀನಿ ಕಾಣತ್ತೆ ಅಂತ ಹೇಳು ಹೋಗಳು ಅಷ್ಟೇ. ಅಷ್ಟು ಬಿಟ್ಟರೆ ದೂರ ಎಲ್ಲೂ ಹೋಗ್ತಿರ್ಲಿಲ್ಲಪ್ಪ ಅವಳು. ನೋಡಿ ಎಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲಿ ಓದ್ಲು ಅಂಬೋದೇ ನನಗೆ ಇವಾಗಲೂ ನನಗೂ ಅದೇ ಒಂಥರ ಟೆನ್ಷನ್ ಆಗ್ಬಿಟ್ಟೈತೆ. ಯಪ್ಪ ಸವಾಸ ಅಲ್ಲಪ್ಪ, ಇದೊಳ್ಳೆ ನಮಗೆ ಸವಾಸ ಆಯಿತು ಅನ್ಸುತ್ತೆ. ಒಂದ್ಸತಿ ನೆನೆಸ್ಕೊಂಡ್ರೆ ಇದೇನಪ್ಪ ಹಿಂಗಾಯ್ತು ಅನಿಸುತ್ತೆ. ಕಾಣಲ್ಲ ಪಾಪ, ಅಲ್ಲ ನಾವೇನೋ ಅನ್ಕೊಂಡಿರ್ತೀವಿ ಅದೇನೋ ಆಗುತ್ತೆ. ನಿಜವಾಗ್ಲೂ ಒಂಥರ ಬೇಜಾರಾದಂಗೆ ಆಗ್ಬಿಡ್ತೀವಿ. ಹಿಂಗಾಗ್ಬಿಟ್ರೆ ಏನಾಯ್ತು ಏನೋ ಏಪ್ಪ ನಿಮ್ಮ ಅಮ್ಮ ಅಂತ ಅವಾಗಿಂದ ಚಿಂತೆ ಮಾಡ್ತಾ ಇದ್ದಾಳೆ. ಇವಳು ಓಡೋಗ್ಬಿಟ್ಲೇನೋ, ಇವಳು ಓಡಾದ್ಲೇನೋ ಅಂತ ಹಂಗೆ ಅವಾಗಿಂದನು. ಇವಳು ಓಡಾಗ್ಯವಳೇನೋ ಎತ್ತೋದ್ಲೋ ಏನೋ ಅಂತ ನನಗೆ ಅದೇ ಒಂಥರ ಭಯವಾಗೈತಿ. ಇವಳು ಓಡೋದ್ಲೆ ಹೆಂಗಪ್ಪ ಅಂತ ಯಾವಾಗಲೇ ಬಿಡಿಲೆಲ್ಲನೇ ಇರ್ತಾಳೆ ಬತ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ಹಿಂಗಾಗ್ಬಿಟ್ಟೈತಿ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ತಡೆ ನೋಡೋಣದೇನು. ಜನ ಆಲೆ ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಾರೆ. ಇವನ್ನ ಗೋಪಿನ ಮಾತಾಡಿಸ್ತಿತ್ತು ಆ ಹುಡುಗಿ ಅಂತ ಮಾತಾಡ್ತಾರಲ್ಲ, ನಿಜ ಏನೋ ಪಾಪ? ಅದೆಲ್ಲ ಸುಳ್ಳು ಸುಮ್ಮನಿರು. ಅವ್ನಿಗೆ ಎಲ್ಲಿ ಮೀಟ್ರ್ ಐತಿ ನೀನು? ಅವನಿಗೆ ಅವಳು ಮದುವೆ ಆಗೋಂಥ ಧೈರ್ಯ ಎಲ್ಲ ಐತಿ ಅವನು. ನೀನು ಅವ್ನು ಮದುವೆ ಆಗಂಗಿದ್ರೆ ಹಿಂಗೆ ಯಾಕಿರ್ತಿದ್ದ ಅವನು? ಇಷ್ಟು ದಿನನ ಅವ್ನು ಹಂಗೆಲ್ಲ ಮಾಡೋ ಅಂಥವನಲ್ಲ ಅಜ್ಜಪ್ಪ ಅವನು. ಅವನೆಲ್ಲಿ ಮದುವೆ ಆಗ್ತಾನೆ ಅವನು ಅಜ್ಜಪ್ಪ ಅವನು. ಯಾಕಂಡ್ ಪಾಪ ಏನಾದ್ರೂ ಕರ್ಕೊಂಡೋಗಿ ಆಗ್ಯವನೇನೋ ಅಂತ ನಾನು ಎಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ ಕಣ. ಇಲ್ಲಿ ಕರಿಯಕರ್ಮಂತಾಗೆಲ್ಲ ಹಂಗೆ ಮಾತಾಡ್ತಿದ್ರು ಅಮ್ಮನ, ಹಿಂಗೆಲ್ಲ ಮಾತಾಡ್ತಿದ್ರು ಕಣ. ಏನಾನ ಇವರು ಎಲ್ಲ ಹೋಗ್ಯವ್ರಂತೆ ಏನೋ ಮದುವೆ ಮಾಡಿಸ್ಕೊಂಬಕ್ಕೆ ಅಂತ ಏನೋ ವಿಷಯ ಗೊತ್ತಾಯ್ತಂತೆ ಅಂತ ಮಾತಾಡೋರು. ಊರಾಗ ಗೊತ್ತಿಲ್ದಲೆ ಮಾತಾಡಲ್ಲ ಕಣ್ ಪಾಪ. ಅಲ್ಲೇ ಊರಾಗೆಲ್ಲ ಮಾತಾಡ್ತಾ ಇದ್ದಾರೆ. ಈ ಹುಡುಗಿ ಕರ್ಕೊಂಡು ಹೋಗೈತಂತೆ, ಈ ಹುಡುಗಿನ ಕರ್ಕೊಂಡು ಹೋಗ್ಯವ್ರಂತೆ ಅಂತ ಮಾತಾಡ್ತಾರೆ ಎಲ್ಲ. ಆಲೆ ಜನಗಳಿಗೆಲ್ಲ ಗೊತ್ತಾಯ್ತು ಪಾಪ. ಜನಗಳಿಗೆ ಊರಾಗೆ ಒಂದು ಸುಸ ಇಲ್ಲೋಡು ಒಂದು ಈಟೆಲ್ಲನೋ ಅಂತ ಕಲೆಕ್ಷನ್ ಕೊಟ್ಬಿಟ್ರೆ ಸಾಕು, ಇಡೀ ಊರಿಗೇನೆ ಕರೆಂಟ್ ಹೋದಂಗೆ ಹೋಗ್ಬಿಡುತ್ತೆ. ಹಂಗೆ ಎಲ್ಲ ಆಲೆ ಮಾತಾಡ್ತಾರೆ. ಕರಿಯಕರ್ ಮಂತಾಗು ದ್ಯಾಮಕರ್ ಮಂತಾಗು ಎಲ್ಲಾರು ಮಂತಾಗು ಮಾತಾಡ್ತಾ ಇದ್ದಾರೆ ಆಲೇನೆ. ಹಿಂಗಂತೆ ಹಿಂಗೆ ಹುಡುಗಿ ಹಿಂಗೆ ಮದುವೆ ಆಗ್ತೈತಂತೆ, ಆ ಹುಡುಗನ್ನ ಕರ್ಕೊಂಡು ಹೋಗ್ಯದಾರಂತೆ ಅಂತ ಯಾಕೈತೆ ಮಾತಾಡ್ತಾರಪ್ಪ. ಸುಳ್ಳು ನಿಜ ಒಂದು ಗೊತ್ತಾಗಲ್ಲ ಹೋಗತ್ತ. ಊರಾಗೆಲ್ಲ ಆಲೆ ಧೂಳೆ ಎಬ್ಬಿಸ್ತಾ ಇದ್ದಾರೆ. ಆದ್ರೆ ನನಗೆ ಏನಾಗೈತೆ ಎಂಬ ಚಿಂತೆ ಆಗ್ಬಿಟ್ಟಿದೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅಯ್ಯಪ್ಪ ಅವಳೇನಾನ ಕರ್ಕೊಂಡೋಗಿ ಅವನೇನಾನ ಕರ್ಕೊಂಡೋಗಿ ಮದುವೆ ಆಗಿದ್ರೆ ಅವನಿಗೆ ಧೈರ್ಯ ಇಲ್ಲ. ಅಲ್ಲ ಇವಳು ಎತ್ತೋಗ್ಯಾಳಪ್ಪ, ಇವಳು ಓಡೋದ್ಲೇನಪ್ಪ ಅನ್ನಿಸ್ತೈತೆ. ಏನು ಮಾಡೋದು? ನನಗಂತೂ ಊರಾಗೆಲ್ಲ ಆಲೇನೆ ಎಲ್ಲರೂ ಹಂಗೆ ಮಾತಾಡ್ತಾ ಇದ್ದಾರೆ. ಗೋಪಿನ ಮಾತಾಡಿಸ್ತಿತ್ತು, ಅವರೆಲ್ಲ ಕರ್ಕೊಂಡೋಗ್ರೆ ಮದುವೆ ಮಾಡ್ಕೊಂಬಕ್ಕೆ ಮಾತಾಡ್ತಾರೆ ಜನ. ಅದೇನೋ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಭಾಳ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.